ಈ ಚಿಕ್ಕ ಮಗುವನ್ನು ಎಕ್ಸಾಮಿನ್ ಮಾಡೋದು ಕಷ್ಟ, ಚೆಕಪ್ ಮಾಡೋದು ಕಷ್ಟ. ಸೊ ಅದು ಇಟ್ ನೀಡ್ಸ್ ಲಾಟ್ ಆಫ್ ಎಕ್ಸ್ಪರ್ಟೈಸ್ ಇವನ್ ಟು ಚೆಕ್ ದಿ ಐ ಆಫ್ ದ ಚೈಲ್ಡ್. ಕಣ್ಣು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಓಪನ್ ಮಾಡೋದು ಕಷ್ಟ. ಸೊ ಮಗುನ ಎಕ್ಸಾಮಿನ್ ಮಾಡಿ ಅದಕ್ಕೆ ಕೆಲವು ಸ್ಪೆಷಲ್ ಸ್ಕ್ಯಾನ್ಗಳೆಲ್ಲ ಮಾಡಿಬಿಟ್ಟು ಇದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಬರೀ ಬಲ್ಗಣ್ಣಲ್ಲಿ ಮಾತ್ರ ಇದೆ ಪೊರೆ, ಎಡಗಣ್ಣಲ್ಲಿ ಪೊರೆ ಇರಲಿಲ್ಲ, ಬರೀ ಬಲ್ಗಣ್ಣಲ್ಲಿ ಮಾತ್ರ ಪೊರೆ ಇದೆ. ಈಗ ವೈಟ್ ರಿಫ್ಲೆಕ್ಸು ಹಲವಾರು ಕಾರಣಗಳಿಂದ ಕಾಣಿಸ್ಕೊಬೋದು. ಒಂದು ಕ್ಯಾಟ್ರಾಕ್ಟ್, ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂದರೆ ಹುಟ್ಟಿದಾಗಲೇ ಪೊರೆ ಇರುತ್ತೆ. ನಾರ್ಮಲ್ ಆಗಿ ನಾವೇನು ಪೊರೆ ಅಂದರೆ ವಯಸ್ಸಾಗಿರೋದು ಬರುತ್ತೆ ಪೊರೆ ಅಂತ, ಬಟ್ ಹುಟ್ಟೋ ಮಗುಗೂ ಪೊರೆ ಇರ್ಬೋದು. ಇದಕ್ಕೆ ನಾವು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಈ ಕಂಜನೈಟಲ್ ಕ್ಯಾಟ್ರಾಕ್ಟು ಹಲವಾರು ಕಾರಣಗಳಿಂದ ಬರುತ್ತೆ. ಒಂದು ಗರ್ಭದಲ್ಲಿ ಇನ್ಫೆಕ್ಷನ್ ಆದರೆ, ಲೈಕ್ ಟಾಕ್ಸೋಪ್ಲಾಸ್ಮೋಸಿಸ್, ಸೈಟೋಮೆಗ್ಲೋವೈರಿಸ್, ರುಬೆಲ್ಲಾ, ಈ ಥರ ವೈರಲ್ ಇನ್ಫೆಕ್ಷನ್ಸ್ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಕ್ಯಾಟ್ರಾಕ್ಟ್ ಫಾರ್ಮ್ ಆಗ್ತಿರುತ್ತೆ. ಅಲಾಂಗ್ ವಿತ್ ದ ಕ್ಯಾಟ್ರಾಕ್ಟ್ ಬೇರೆ ಡಿಫೆಕ್ಟ್ಸ್ ಇರುತ್ತೆ. ಕಾರ್ಡಿಯಾಕ್ ಕಂಡೀಷನ್ಸ್ ಕಾಣಿಸ್ಕೊಬೋದು ಅಥವಾ ಡೆಫ್ನೆಸ್ ಕಾಣಿಸ್ಕೊಬೋದು. ಸೊ ಬೇರೆ ಕಂಜನೈಟಲ್ ಪ್ರಾಬ್ಲಮ್ಸು ಇರುತ್ತೆ. ಇದು ಕ್ಯಾಟ್ರಾಕ್ಟ್ ಇಂಜುರಿಯಿಂದನೂ ಕ್ಯಾಟ್ರಾಕ್ಟ್ ಬರ್ಬೋದು. ಕೆಲವು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್, ಗ್ಯಾಲೆಕ್ಟೋಸಿಮಿಯಾ ಅಂತ ಹೇಳ್ತೀವಿ, ಅಥವಾ ಪ್ಯಾರಾಥೈರಾಯ್ಡ್ ಡೆಫಿಷಿಯನ್ಸಿ ಇದ್ದರೆ ಆವಾಗಲೂ ಈ ಥರ ಕ್ಯಾಟ್ರಾಕ್ಟ್ ಕಾಣಿಸ್ಕೊಬೋದು. ಆಮೇಲೆ ಕೆಲವು ಸ್ಪೆಷಲ್ ಕಂಡೀಷನ್ಸು ಇದೆ ಈ ಥರ ವೈಟ್ ರಿಫ್ಲೆಕ್ಸ್ ಬರೋದು. ಒಂದು ಕಣ್ಣಲ್ಲಿ ಟ್ಯೂಮರ್ ಇದ್ರೆ ಇದಕ್ಕೆ ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಯೂಸ್ಲಿ 1 ವರ್ಷದ ಒಳಗಡೆ ಈ ಟ್ಯೂಮರ್ ಡೆವಲಪ್ ಆಗುತ್ತೆ ಕಣ್ಣು ಒಳಗಡೆ, ಅದನ್ನಲ್ಲೂ ಕಣ್ಣು ಒಳಗಡೆ ಬಿಳಿಯಾಗಿ ಕಾಣಿಸ್ತಾರೆ. ಆಮೇಲೆ ಪರ್ಸಿಸ್ಟೆಂಟ್ ಹೈಪರ್ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಆಗಿ ಒಂದು ಬ್ಲಡ್ ವೆಸಲ್ ಇರುತ್ತೆ. ಈ ಬ್ಲಡ್ ವೆಸಲ್ ವಿಲ್ ಬಿ ಸಪ್ಲೈಯಿಂಗ್ ದಿ ಲೆನ್ಸ್ ಇನ್ ದಿ ಐ. ಅದು ಹುಟ್ಟೋ ಟೈಮ್ನಲ್ಲಿ ಅದು ಹೀರ್ಕೊಂಡ್ಬಿಡುತ್ತೆ ಈ ರಕ್ತನಾಳ. ಬಟ್ ಅದು ಪರ್ಸಿಸ್ಟ್ ಆದರೆ ಆವಾಗ ಪರ್ಸಿಸ್ಟೆಂಟ್ ಹೈಪರ್ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ. ಇದಿದ್ರೂ ಬಿಳಿಯಾಗಿ ಕಾಣಿಸ್ಬೋದು. ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿದೆ ಅಂದರೆ ಬರ್ತ್ ಟೈಮ್ನಲ್ಲಿ ಇಂಜುರಿಯಿಂದ ದೃಷ್ಟಿಪಟ್ಟ ಏನಾದರೂ ಬಿಟ್ಕೊಂಡಿದ್ರೆ ಆವಾಗಲೂ ಬಿಳಿಯಾಗಿ ಕಾಣಿಸ್ಬೋದು. ಸೊ ಹಲವಾರು ಕಾರಣಗಳಿಂದ ಈ ಥರ ವೈಟ್ ರಿಫ್ಲೆಕ್ಸ್ ಇನ್ ದಿ ಐ ಕಾಣಿಸ್ಕೊಬೋದು. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್. ನಾವು ಯಾಕೀಗ ಮೀಡಿಯಾ ಪ್ರೆಸ್ಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂದರೆ, ಸುಮಾರು ಜನ ಮಗು ಹುಟ್ಟಿದ ತಕ್ಷಣ ಕಣ್ಣು ಎಕ್ಸಾಮಿನ್ ಮಾಡಲ್ಲ, ಕಣ್ಣು ಚೆಕಪ್ ಮಾಡಲ್ಲ, ಏನಾದರೂ ಬಿಳಿಯಾಗಿ ಏನಾದರೂ ಏನೋ ಒಂದು ಇದೆ ಸರಿ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡುತ್ತಾರೆ. ಬಟ್ ಈ ಹಲವಾರು ಕಾರಣಗಳಿಂದ ವೈಟ್ ರಿಫ್ಲೆಕ್ಸ್ ಇರ್ಬೋದು. ಫ್ರಾಮ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಟು ಆಸ್ ಸೀರಿಯಸ್ ಅ ಪ್ರಾಬ್ಲಮ್ ಆಸ್ ರೆಟಿನೋಬ್ಲಾಸ್ಟೋಮಾ.